ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಮಾಡೋಕ್ಕೆ ಸಾಸಿವೆ, ಕಡಲೆಬೇಳೆ, ಕಡಲೆ ಬೀಜ ಎಲ್ಲ ಹಾಕಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗುರುವಾರ ಆಗಿರೋದ್ರಿಂದ ಇವತ್ತು ರೈಸ್ ಐಟಮ್ ಏನು ಬೆಳಗ್ಗೆ ಹೊತ್ತು ಮಾಡಲ್ಲ ಫ್ರೆಂಡ್ಸ್. ತರಕಾರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಉಪ್ಪಿಟ್ಟು ಮಾಡ್ಕೊತೀನಿ. ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ ತರಕಾರಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೆ. ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಬೇಕು. ಉಪ್ಪಿಟ್ಟಿಗೆ ಚೆನ್ನಾಗಿರುತ್ತೆ ತರಕಾರಿ ಉಪ್ಪಿಟ್ಟಾದರೆ. ನೋಡಿ ಫ್ರೆಂಡ್ಸ್, ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಈಗ ಇದಕ್ಕೆ ರವೆ ಹಾಕ್ಕೊಬೇಕು. ರವೆ ಹಾಕುವಾಗ ಸ್ವಲ್ಪ ಉರಿ ಕಮ್ಮಿ ಇಟ್ಕೊಂಡು ಹಾಕ್ಕೋಬೇಕು. ಮಕ್ಕಳು ಸ್ಕೂಲ್ಗೆ ಹೋದ್ರು ಫ್ರೆಂಡ್ಸ್. ಅವ್ರು ಕಳಿಸ್ಬಿಟ್ಟು ನಾನು ಮನೆ ಒರೆಸ್ಕೊಡ್ತಾ ಇದ್ದೀನಿ ಪೂಜೆ ಮಾಡೋಕ್ಕೆ. ಮನೆ ಒರೆಸ್ಬಿಟ್ಟು ಹಾಗೆ ಬಾಗಿಲು ತೊಳ್ಕೊಬೇಕು ಫ್ರೆಂಡ್ಸ್. ಬಾಗಿಲು ತೊಳೆದು ರಂಗೋಲಿ ಹಾಕ್ಕೊಟ್ಬಿಡ್ತೀನಿ. ಅವರು ಇವಾಗ ಸ್ನಾನಕ್ಕೆ ಹೊರಟಿದ್ದಾರೆ. ನನ್ನ ಮಗ ಎದ್ದು ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ. ನನ್ನ ಕೆಲಸ ಮುಗಿಸ್ಕೊಂಡ್ಮೇಲೆ ಅವನಿಗೆ ಟಿಫನ್ ತಿನ್ಸೋಕ್ಕೆ ಹೋಗ್ತೀನಿ ಫ್ರೆಂಡ್ಸ್. ಈಗ ಮನೆಯೆಲ್ಲ ಒರೆಸ್ಕೊಟ್ಟಿದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕು. ವಾರ ನಮ್ಮದು. ರಾಘವೇಂದ್ರ ಸ್ವಾಮಿ ಭಕ್ತರು ನಮ್ಮ ಯಜಮಾನ್ರು. ಆಚೆ ಎಲ್ಲ ತೊಳೆದು ರಂಗೋಲಿ ಹಾಕ್ಕೊಂಡಿದ್ದೀನಿ. ಅವರು ಇವಾಗ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಶುಂಠಿ ಕಾಫಿ ಬೇಕು ಅಂದರು ಫ್ರೆಂಡ್. ಅದಕ್ಕೆ ಶುಂಠಿ ಕಾಫಿ ಮಾಡೋಕ್ಕೆ ಹಾಲಿಟ್ಟಿದ್ದೀನಿ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ರು ಫ್ರೆಂಡ್ಸ್. ಟಿಫನ್ ಏನು ಮಾಡಿಲ್ಲ ಅವರು. ಉಪ್ಪಿಟ್ಟು ಅಂದ್ಬಿಟ್ಟು 10 ಗಂಟೆಗೆಲ್ಲ ಬಿಡ್ತಾರೆ ಟಿಫನ್ ಮಾಡೋಕ್ಕೆ. ಅದಕ್ಕೆ ಸ್ಕೂಲಲ್ಲೇ ತಿನ್ಕೊತೀವಿ ಅಂದ್ಬಿಟ್ಟು ಹಂಗೆ ಹೋದರು. ರೆಡಿ ಮಾಡಿ ಕಳಿಸ್ದೆ. ಈಗ ನನ್ನದೇ ಬೇಗ ಕೆಲಸ ಮುಗ್ದಿದೆ. ಬಟ್ಟೆ ಒಗಿಬೇಕಷ್ಟೇ. ಬಟ್ಟೆ ಒಗೆದು ನನ್ನ ಮಗನಿಗೆ ನಾಷ್ಟ ತಿನ್ನಿಸ್ಬೇಕು. ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ ಅವನು. ಕೆಲ್ಸಕ್ಕೆ ಹೋಗೋಕ್ಕೆ ರೆಡಿಯಾಗಿದ್ದಾರೆ. ಇವ್ರಿಗೆ ಇವಾಗ ನಾಷ್ಟ ಹಾಕಿ ಕೊಡಬೇಕು. ಶುಂಠಿ ಸ್ವಲ್ಪ ಚೆನ್ನಾಗಿ ಜಜ್ಜಾಕ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಒಂದು 5 ನಿಮಿಷ ಕುದಿಸ್ಕೋಬೇಕು ಫ್ರೆಂಡ್ಸ್. ಅಷ್ಟೇ, ಬೇಗ ಆಗೋಗುತ್ತೆ. ನಾನು ಹಾಕ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಉಪ್ಪಿಟ್ಟು ತಿಂತಾ ಇದ್ದಾರೆ. ನನ್ನ ಮಗನಿಗೆ ತಿನ್ನಿಸ್ಬೇಕು ಇವಾಗ. ಉಪ್ಪಿಟ್ಟು ಹಾಕೊಡ್ಲಮ್ಮ. ಏನು ಬೈದೆ? ನಾಷ್ಟ ಮಾಡ್ಕೊಂಡು ಹೊರಟ್ರು ಫ್ರೆಂಡ್ಸ್ ನಮ್ಮ ಯಜಮಾನ್ರು. ನನ್ನ ಮಗನಿಗೆ ತಿನ್ನಿಸ್ಬೇಕು. ಹಾಲು ಕೇಳ್ದ ಅಂದ್ಬಿಟ್ಟು ಶುಂಠಿ ಹಾಲು ಕಾಯಿಸಿದ್ನಲ್ಲ, ಅದು ಕೊಟ್ಟಿದ್ದಕ್ಕೆ ಬೇಡ ಅಂತ ಹೇಳ್ತಾ ಇದ್ದಾನೆ. ನಾನು ಇವಾಗ ನಾಷ್ಟ ಮಾಡ್ಕೊತೀನಿ. ಸ್ವಲ್ಪ ಬಟ್ಟೆ ಇತ್ತು ನೆನೆಸಿದ್ದೀನಿ. ಜಾಸ್ತಿ ಏನಿಲ್ಲ, ಸ್ವಲ್ಪನೇ ಇದೆ. ಬಟ್ಟೆ ಒಗೆದ್ಬಿಟ್ಟು ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ನಾಷ್ಟ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ. ನಮ್ಮ ಮಗನಿಗೆ ಹಾಕ್ಕೊಟ್ಟಿದ್ದೀನಿ. ಅವ್ನು ತಿಂದಿಲ್ಲ. ಅವನಿಗೂ ಇವಾಗ ತಿನ್ನಿಸ್ಬೇಕು. ಹಾಯ್ ಫ್ರೆಂಡ್ಸ್. ನಾಷ್ಟ ತಿನ್ನಲ್ಲ? ತಿಂತಾ ಇಲ್ಲ ಫ್ರೆಂಡ್ಸ್. ಗೊಂಬೆ ಹಾಕ್ಕೊಟ್ಟಿದ್ದೀನಿ, ಆದರೂ ನಾಷ್ಟ ಮಾಡ್ತಾ ಇಲ್ಲ ಇವನು. ಸ್ವಲ್ಪ ಹಾಲು ಕುಡಿದ್ದ ಅಷ್ಟೇನೆ. ಶುಂಠಿ ಹಾಕಿದ್ದೆ ಅಂದ್ಬಿಟ್ಟು ಎತ್ತಿಟ್ಬಿಟ್ಟ. ಈಗ ಒಂದು ಸ್ವಲ್ಪ ಹೊತ್ತು ಬಿಟ್ಟೆ ಅವನಿಗೂ ತಿನ್ನಿಸ್ತೀನಿ.
ಈಗ ತಿಂತಾ ಇದ್ದಾನೆ ಫ್ರೆಂಡ್ಸ್. ಉಪ್ಪಿಟ್ಟು ಸ್ವಲ್ಪ ಸ್ವಲ್ಪನೇ, ಬೇಡ ಅಂತ ಬಲವಂತ ಮಾಡಿ ಮಾಡಿ ತಿನ್ನಿಸ್ತಿದ್ದೀನಿ ಇವ್ನಿಗೆ. ನೋಡಿ ಇನ್ನು ಹೋಗೋಣ ಜೇಜಿಗೆ, ದೇವಸ್ಥಾನ ಕರ್ಕೊಂಡು ಹೋಗಲ್ಲ ನಿನ್ನ. ತುಂಬ ಹಠ ಮಾಡ್ತಾನೆ ಫ್ರೆಂಡ್ಸ್ ಇವನು ಊಟ ಮಾಡೋಕ್ಕೆ. ನೋಡಿ ಬಾಯೇ ಬಿಡಲ್ಲ ಅಂತಾನೆ. ಈಗ ನಾಷ್ಟ ಮಾಡಿಕೊಂಡು ಬಟ್ಟೆ ಒಗಿಬೇಕು ಫ್ರೆಂಡ್ಸ್. ಆಮೇಲೆ ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು. ಮನೇಲಿ ಎಷ್ಟು ಇಟ್ಟೆ ಆಡ್ತಾನೆ. ಒಬ್ಬನೇ ಇದ್ದರೆ ಹಿಂಗೆ ಫ್ರೆಂಡ್ಸ್, ಇಲ್ಲ ಅಂದರೆ ಅವ್ರ ಅಕ್ಕವ್ರ ಜೊತೆ ಆಟ ಆಡ್ಕೊಂಡು ಇದ್ಬಿಡ್ತಾನೆ. ಅವನೊಬ್ಬರೇ ಇದ್ದರೆ ಎಲ್ಲ ಕಡೆ ಆಟ ಸಾಮಾನು ಅದು ಇದೆಲ್ಲ ಕಿತ್ಬಿಟ್ಟು ಮನೇಲೆಲ್ಲ ಆಡ್ಬಿಡ್ತಾನೆ. ನಾಷ್ಟ ತಿಂದಿದ್ದಾಯ್ತು ಫ್ರೆಂಡ್ಸ್. ಇವಾಗ ಪಾತ್ರೆ ತೊಳ್ಕೊಬೇಕು. ನನ್ನ ಮಗನಿಗೂ ತಿನ್ನಿಸ್ತು ಇವಾಗ, ಬೇಗ ಆಯಿತು. ಪಾತ್ರೆ ತೊಳ್ಕೊಂಡು ಬಟ್ಟೆ ಒಗಿಬೇಕು. ಬಟ್ಟೆ ಒಗೆದ್ಬಿಟ್ಟು ಮೇಲೆ ನೀರಿಡ್ತೀನಿ ಫ್ರೆಂಡ್ಸ್. ನನ್ನ ಮಗನಿಗೆ ಸ್ನಾನ ಮಾಡಿಸಿ ನಾನು ರೆಡಿ ಆಗಿಬಿಟ್ಟು ಇವತ್ತು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಬಟ್ಟೆ ಒಗೆಯೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಫ್ರೆಂಡ್ಸ್. ಬಟ್ಟೆ ಒಗೆದ್ಬಿಟ್ಟು ನೀರಿಟ್ಟಿದ್ದೀನಿ. ನನ್ನ ಮಗನಿಗೆ ಸ್ನಾನ ಮಾಡಿಸ್ಬಿಟ್ಟು ನಾನು ಮಾಡ್ಕೋಬೇಕು. ಅಷ್ಟೊತ್ತಿಗೆ ಈ ಬಟ್ಟೆ ಒಗೆದ್ಬಿಟ್ಟು ಒಣಗಾಕ್ಬಿಡ್ತೀನಿ. ವಾಷಿಂಗ್ ಮಿಷಿನ್ ಇಲ್ಲ ಫ್ರೆಂಡ್ಸ್ ನಮ್ಮ ಮನೇಲಿ, ಕೈಯಲ್ಲೇ ಒಗಿಬೇಕು ಬಟ್ಟೆನ. ಅದಕ್ಕೆ 2 ಅವರ್ ನೆನೆಸಿಟ್ಬಿಡ್ತೀನಿ ಫಸ್ಟೇ. ಆಮೇಲೆ ಈ ಥರ ಒಗೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ನಾನು ಬಟ್ಟೆ ಒಗೆದಿದ್ದಾಯಿತು. ಬಟ್ಟೆ ಒಗೆದ್ಬಿಟ್ಟು ನನ್ನ ಮಗನಿಗೆ ಸ್ನಾನ ಮಾಡಿ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಬಟ್ಟೆ ಒಣಗಾಕಕ್ಕೆ ಹೋಗಿಲ್ಲ, ನೀರು ಚೆನ್ನಾಗಿ ಕಾದ್ಬಿಟ್ಟಿತ್ತು ಅಂದ್ಬಿಟ್ಟು ಫಸ್ಟ್ ಇವನಿಗೆ ಸ್ನಾನ ಮಾಡಿಸ್ಬಿಟ್ಟೆ. ಸ್ನಾನ ಮಾಡಿ ರೆಡಿ ಮಾಡಿಬಿಟ್ಬಿಟ್ರೆ ಆಮೇಲೆ ನಾನು ಹೋಗಿ ಬಟ್ಟೆ ಒಣಗಾಕ್ಬಿಟ್ಟು ಬರ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಬಂದೆ. ಈಗ ರೆಡಿ ಆಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗೋಕ್ಕೆ. ನನ್ನ ಮಗನ ರೆಡಿ ಮಾಡಿಬಿಟ್ಟಿದ್ದೀನಿ, ಆಟ ಆಡ್ಕೊತಾ ಇದ್ದಾನೆ. ಅಷ್ಟೊತ್ತಿಗೆ ನಾನು ರೆಡಿ ಆಗಿಬಿಟ್ರೆ ನಮ್ಮ ಯಜಮಾನ್ರು ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ನೋಡಿ ಫ್ರೆಂಡ್ಸ್, ಈ ಥರ ರೆಡಿಯಾಗಿದ್ದೀನಿ ಸೀರೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗೋಕ್ಕೆ. ನಮ್ಮ ಯಜಮಾನ್ರು ಬಂದರೆ ಇನ್ನೇನು ಹೊರಡೋದೇನೆ. ಅವ್ರಿಗೆ 1 ಗಂಟೆಗೆ ಬಿಡ್ತಾರೆ, ಇಲ್ಲಿಗೆ ಬರೋಕ್ಕೆ 10 ನಿಮಿಷ ಬೇಕು. ಅವ್ರು ಬಂದಿದ ತಕ್ಷಣ ಹೊರಡ್ತೀವಿ. ಮನೆ ಹತ್ರನೇ ಇರೋದ್ರಿಂದ ಅವ್ರನ್ನೂ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ. ಬೆಳಗ್ಗೆ ಹೊತ್ತು ಆಗೋದಿಲ್ಲ, ಟೈಮ್ ಲೇಟ್ ಆಗುತ್ತೆ ಅಂದ್ಬಿಟ್ಟು ಮಧ್ಯಾಹ್ನ ಟೈಮ್ ಓಪನ್ ಇರುತ್ತೆ, 2 ಗಂಟೆವರೆಗೂ ಓಪನ್ ಇರುತ್ತೆ ಫ್ರೆಂಡ್ಸ್. ಎಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ನಮ್ಮ ಯಜಮಾನ್ರು ಹಂಗೆ ದೇವಸ್ಥಾನಕ್ಕೆ ಆ ಕಡೆಯಿಂದನೇ ಬರ್ತೀನಿ ಅಂದರು ಫ್ರೆಂಡ್ಸ್. ಅದಕ್ಕೆ ನಾನು ಹೊರಟೆ ಮನೆಯಿಂದ. ನೋಡಿ ಫ್ರೆಂಡ್ಸ್, ಇದೆ ದೇವಸ್ಥಾನ, ಸಾಯಿಬಾಬಾ ದೇವಸ್ಥಾನ. ಒಳಗಡೆ ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತೆ ದೇವಸ್ಥಾನದ ಒಳಗಡೆ. ಫುಲ್ಲು ದೊಡ್ಡದು ಹಾಲು. ಗುರುವಾರದ ಊಟನೂ ಇರುತ್ತೆ ಫ್ರೆಂಡ್ಸ್ ಇಲ್ಲಿ. ಪಕ್ಕದಲ್ಲಿ ಒಂದು ದೇವ್ರ ವಿಗ್ರಹ ಇಟ್ಟು ಪೂಜೆ ಮಾಡ್ತಾರೆ ಫ್ರೆಂಡ್ಸ್ ಇಲ್ಲಿ. ಇದು ಕೆಂಡ ಥರ ಮಾಡಿ ಬೀಸಣಿಗೆಯಿಂದ ಬಿಸಿ ಎಲ್ಲ ಭಕ್ತಾದಿಗಳು ಹೋಗ್ತಾ ಇರ್ತಾರೆ. ಎದುರುಗಡೆ ಗಣೇಶನ ದೇವಸ್ಥಾನ ಇದೆ ಫ್ರೆಂಡ್ಸ್, ದೊಡ್ಡದು, ಓಪನ್ ಇಲ್ಲ ಈಗ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಫ್ರೆಂಡ್ಸ್. ಇವಾಗ ಬಂದ್ವಿ ಫ್ರೆಂಡ್ಸ್ ದೇವಸ್ಥಾನದಿಂದ. ಒಂದು 10 ನಿಮಿಷ ಆಗುತ್ತೆ ನಮ್ಮ ಮನೆಯಿಂದ ದೇವಸ್ಥಾನಕ್ಕೆ ಹೋಗೋಕ್ಕೆ. ಮಕ್ಕಳು ಮಾಡೋ ಟೈಮ್ ಆಯಿತು ಫ್ರೆಂಡ್ಸ್, ಆಲ್ರೆಡಿ ಬಂದರು. ನನ್ನ ಮಗ ನಮ್ಮ ಅಮ್ಮನ ಮನೆಯಲ್ಲಿದ್ದಾನೆ ಫ್ರೆಂಡ್ಸ್. ಅಲ್ಲಿ ಹೋಗಿದ್ದೆ, ಇವಾಗ ಅಲ್ಲೇ ಇರ್ತೀನಿ ಅಂದ, ಅದಕ್ಕೇ ಅಲ್ಲೇ ಬಿಟ್ಟು ಬಂದೆ. ಇವರು ಬೆಳಗ್ಗೆ ಲೇಟಾಗಿ ಎದ್ದು ಫ್ರೆಂಡ್ಸ್, ಅದಕ್ಕೆ ಇವ್ರಿಗೆ ಬೆಳಗ್ಗೆ ಸ್ನಾನ ಮಾಡ್ಸೋಕ್ಕಾಗಿಲ್ಲ. ಅದಕ್ಕೆ ಇವಾಗ ನೀರಿಟ್ಟಿದ್ದೀನಿ ಕಾಯೋದಕ್ಕೆ. ನೀರು ಕಾಯೋಷ್ಟೊತ್ತಿಗೆ ಅವರು ಸ್ವಲ್ಪ ಊಟ ಮಾಡ್ಕೊತಾರೆ.
ಆಮೇಲೆ ಸ್ನಾನ ಮಾಡಿಸ್ತೀನಿ. ಇವತ್ತು ಹೆಂಗೂ ಗುರುವಾರ ಆಗಿರೋದ್ರಿಂದ ತಲೆಗೆ ಸ್ನಾನ ಮಾಡಿಸ್ಬೇಕು. ಅದಕ್ಕೆ ಬೆಳಗ್ಗೆ ಹೊತ್ತು ಒಂದೊಂದು ದಿನ ಮಾಡಿಸಲ್ಲ, ತಲೆ ಆರೋದಿಲ್ಲ ಅಲ್ವಾ ಫ್ರೆಂಡ್ಸ್, ಅದಕ್ಕೇ ಸ್ನಾನ ಮಾಡಿಸ್ಬಿಟ್ಟು ಮಕ್ಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ದೆ ಫ್ರೆಂಡ್ಸ್. ನನ್ನ ಮಗ ಈಗ ಬಂದ, ನಮ್ಮ ಅಣ್ಣ ಕರ್ಕೊಬಂದುಬಿಟ್ಟೋದ. ನಮ್ಮ ಚಿಕ್ಕ ಮಗಳು ಈಗ ಊಟ ಮಾಡ್ತಾಯಿದ್ದಾಳೆ, ದೊಡ್ಡವಳು ಆಟಾಡೋಕ್ಕೆ ಹೋಗಿದ್ದಾಳೆ. ಈಗ ತಂದ್ಕೊಟ್ಟಿದ್ದಾರೆ, ಈಗ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಬೇಕು ನಾನು. ಇವತ್ತು ಸ್ವಲ್ಪ ಲೇಟೇ ಆಗುತ್ತೆ, ಒಂದು 8 ಗಂಟೆ ಆಗುತ್ತೆ ಫ್ರೆಂಡ್ಸ್. ನನ್ನ ಮಗನ ತೊಟ್ಲಿಗೆ ಹಾಕಿದ್ದೀನಿ ಫ್ರೆಂಡ್ಸ್. ಇವಾಗ ಮಲಗಿಸ್ಬೇಕು. ಆಟ ಆಡ್ಕೊಂಡು ಕೂತಿದ್ದಾನೆ ನಮ್ಮ ಅಣ್ಣನ ಮನೆಯಿಂದ ಬಂದಾಗಿಂದನು. ಅವ್ರ ಅಕ್ಕವ್ರ ಜೊತೆಲಿ ಆಟ ಆಡ್ಕೊಂಡೆ ಕೂತಿದ್ದಾನೆ. ತೂಗ್ತಾ ಇದ್ದೀನಿ, ಮಲ್ಕೊತ ಇಲ್ಲ, ಎದ್ದು ಕೂತ್ಕೋತಾ ಇದ್ದಾನೆ ನೋಡಿ. ಕಾಚು ಬೇಗ ಎದ್ದೇಳುವಂತೆ. ಇವನು ಮಲಗಿಸ್ಬಿಟ್ಟು ನಾನು ಹೂವು ಕಟ್ಕೋಬೇಕು. ಇವಾಗ ಸಂಜೆ ಆಯಿತು ಫ್ರೆಂಡ್ಸ್. ಇವಾಗ ನಮ್ಮ ಮಗನಿಗೆ ಹಾಲು ಕಾಯ್ಸೋಕೆ ಇಟ್ಟಿದ್ದೀನಿ ಮಕ್ಕಳಿಗೆಲ್ಲನೂ. ಮಲಗಿದ್ದಾನೆ, ಇನ್ನೂ ಎದ್ದಿಲ್ಲ. ಆಟ ಆಡ್ಕೊಂಡು ಮಲ್ಕೊಂಡ. ಮಕ್ಕಳೆಲ್ಲ ಓದ್ಕೊಳ್ತಾ ಇದ್ದಾರೆ. ನಾನು ಇನ್ನೊಂದು ಸ್ವಲ್ಪ ಇದೆ, ಕಟ್ ಮುಗಿಸ್ಬೇಕು. ಇವತ್ತೇನು ಸಂಜೆ ಅಡುಗೆ ಸಾಂಬಾರಿದೆ, ಅದಕ್ಕೇ ಮುದ್ದೆನ ಏನಾದರೂ ಮಾಡ್ಕೊತೀನಿ. ಹಾಲು ಕಾಯಿಸಿದಾಯ್ತು ಫ್ರೆಂಡ್ಸ್. ಜೊತೆಗೆ ನಾನು ಒಂದು ಲೋಟ ಕಾಫಿ ಮಾಡಿಕೊಂಡೆ. ಅವ್ರಿಗೆ ಹಾಲು ಕೊಟ್ಟಿದ್ದೀನಿ, ಬ್ರೆಡ್ ಇತ್ತು, ಹಚ್ಕೊಂಡು ತಿಂತಾಯಿದ್ದಾರೆ. ಸಂಜೆ ನಮ್ಮ ಮಗಳೇ ಪೂಜೆ ಮಾಡ್ಕೊತಾ ಇದ್ದಾಳೆ ಫ್ರೆಂಡ್ಸ್. ನಮ್ಮ ಯಜಮಾನ್ರು ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಅವಳೇ ಪೂಜೆ ಮಾಡ್ಕೊತಾ ಇದ್ದಾಳೆ. ದೇವ್ರ ಮೇಲೆ ಭಕ್ತಿ ಜಾಸ್ತಿ ಅವಳಿಗೂ. ಸಂಜೆ ಟೈಮಲ್ಲಿ ನಾನೇ ಮಾಡ್ತೀನಿ ಅಂತ ಇರ್ತಾಳೆ. ಬೆಳಗ್ಗೆ ಹೊತ್ತು ಹೆಂಗೂ ನಾವು ಮಾಡ್ತೀವಿ, ಸಂಜೆ ಟೈಮಲ್ಲಿ ಅವಳೇ ಮಾಡ್ಕೊತಾಳೆ. ಚಿಕ್ಕವಳು ಆಟ ಆಡ್ಕೊತಾ ಇದ್ದಾಳೆ. ಪೂಜೆ ಮಾಡ್ತಾಳೆ ಅವಳು. ಹೇಳಿದ್ರೆ ಎಟ್ಕಲ್ಲ ಅವಳಿಗೆ ಟೇಬಲ್ ಹಾಕ್ಕೊಂಡು ಮಾಡ್ತಾಳೆ. ಸ್ವಲ್ಪ ಹೈಟಲ್ಲಿದೆ ದೇವ್ರ ಫೋಟೋಗಳು. ನಾನು ನೈಟು ಸಾಂಬಾರಿದೆ ಫ್ರೆಂಡ್ಸ್, ಅದಕ್ಕೇ ಮುದ್ದೆನ ಅನ್ನ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಪಾತ್ರೆ ಏನಿಲ್ಲ, ತೊಳೆಯೋದೆಲ್ಲ ತೊಳೆದು ಹಾಕ್ಬಿಟ್ಟಿದ್ದೀನಿ. ಒಂದೆರಡು ಇದೆ. ಅಡುಗೆ ಎಲ್ಲ ಮುಗಿಸ್ಕೊಂಡು ಕ್ಲೀನ್ ಮಾಡ್ಕೊತೀನಿ. ಹೂವು ಕಟ್ ಮುಗಿಸ್ಕೊಂಡೆ ಫ್ರೆಂಡ್ಸ್. ನೋಡಿ ಇವಾಗ ಎಲ್ಲ ಟಿ ವಿ ನೋಡ್ತಾ ಇದ್ದಾರೆ ಮಕ್ಕಳೆಲ್ಲ. ಅಡುಗೆ ಮಾಡ್ಕೋಬೇಕು. ಇವಾಗ ಮುದ್ದೆ ಮಾಡೋಕ್ಕಿಟ್ಟಿದ್ದೀನಿ. ಸಾಂಬಾರಿತ್ತು, ಸಾಂಬಾರು ಬಿಸಿಗಿಟ್ಟಿದ್ದೀನಿ. ಮತ್ತೇನು ಜಾಸ್ತಿ ಅಡುಗೆ ಮಾಡೋದಿಲ್ಲ, ಸಾಂಬಾರಿತ್ತಲ್ಲ ಅದಕ್ಕೇ ಮುದ್ದೆಗೆ ಇಟ್ಕೊಂಡಿದ್ದೀನಿ. ಹೂವು ಲೇಟಾಗಿ ಕೊಟ್ಟರು ಅಂದ್ಬಿಟ್ಟು ಇವತ್ತು ಲೇಟಾಯಿತು, 8 ಗಂಟೆ ಆಗೋಯ್ತು ಹೂವು ಕಟ್ಟೋಷ್ಟೊತ್ತಿಗೆ. ನೋಡಿ ಫ್ರೆಂಡ್ಸ್, ಇವನು ಮನೇಲೇ ಬ್ಯಾಟು ಬಾಲ್ ಆಡೋಕ್ಕೆ ಬಂದಿದ್ದಾನೆ. ಆಚೆ ಯಾರೋ ಹುಡುಗರು ಆಡ್ತಿದ್ರು ಅಂದ್ಬಿಟ್ಟು ಇಲ್ಲೇ ಆಡೋಕ್ಕೆ ಬಂದಿದ್ದಾನೆ ನೋಡಿ. ಅವ್ರ ಅಕ್ಕನ ಬಾ ಆಟಾಡೋಣ ಅಂತ ಹೇಳಿ ಇಷ್ಟೊತ್ತಲ್ಲಿ ಕರ್ಕೊಂಡು ಆಟಾಡ್ತಾ ಇದ್ದಾನೆ ಮನೆ ಒಳಗಡೆನೆ. ಆ ಬ್ಯಾಟ್ ಮುಚ್ಚಿಟ್ರು ಬಿಡಲ್ಲ ಫ್ರೆಂಡ್ಸ್. ಅವನು ಎತ್ತಿ ಹೊಡಿತಾ ಇರ್ತಾನೆ. ಅವ್ರ ಅಕ್ಕವ್ರಿಗೂ ಅದರಲ್ಲೇ ಹೊಡೆದ್ಬಿಡ್ತಾನೆ ಒಂದೊಂದ್ಸಲ. ಅದಕ್ಕೆ ಮುಚ್ಚಿಟ್ಟಿರ್ತೀನಿ. ಇವಾಗ ಅವ್ರ ಅಪ್ಪನ ಹತ್ರ ಬೇಕು ಅಂತ ಹಠ ಮಾಡಿ ತೆಗೆಸ್ಕೊಂಡಿದ್ದಾನೆ. ಅಡುಗೆಲ್ಲ ರೆಡಿ ಆಯಿತು ಫ್ರೆಂಡ್ಸ್. ಮುದ್ದೆ ರೆಡಿ ಮಾಡಿದ್ದೀನಿ, ಸಾಂಬಾರು ಬಿಸಿ ಮಾಡಿಟ್ಟಿದ್ದೀನಿ. ನಮ್ಮ ಯಜಮಾನ್ರು ಎಲ್ಲೋ ಹೋಗಿದ್ರು, ಈಗ ಬಂದಿದ್ದಾರೆ. ಅವ್ರಿಗೆ ಇವಾಗ ಮುದ್ದೆ ಹಾಕ್ಕೊಡ್ಬೇಕು. ಹಾಗೆ ಬರ್ತಾ ಮಿಕ್ಚರೆಲ್ಲ ತಂದಿದ್ದಾರೆ ಫ್ರೆಂಡ್, ನೆಂಚ್ಕೊಳ್ಳೋಕ್ಕೆ. ಬಾಳೆಹಣ್ಣು ಮಿಕ್ಚರೆಲ್ಲ ತಂದಿದ್ದಾರೆ. ಈಗ ಎಲ್ಲರಿಗೂ ಊಟ ಹಾಕ್ಕೊಟ್ಬಿಡ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಈಗ ಊಟ ಹಾಕ್ಕೊಟ್ಟಿದ್ದೀನಿ. ಮಾಡ್ತಾಯಿದ್ದಾರೆ, ನಾನು ಹಾಕಿಟ್ಕೊಂಡಿದ್ದೀನಿ, ತಿನ್ಬೇಕು ಇವಾಗ. ನೋಡಿ ಫೋನ್ ನೋಡ್ಕೊಂಡು ತಿಂತಾಯಿದ್ದಾನೆ. ಫೋನ್ ನೋಡಿದ್ರೆ ಸ್ವಲ್ಪ ತಿಂತಾನೆ, ಇಲ್ಲ ಅಂದರೆ ತಿನ್ನೋದಿಲ್ಲ ಫ್ರೆಂಡ್ಸ್. ಚಪಾತಿ ದೋಸೆ ಆದರೆ ಅವನೇ ತಿನ್ಕೊತಾನೆ. ಈ ಥರ ಮುದ್ದೆ ಅದೆಲ್ಲ ಅಂದರೆ ನಾವೇ ತಿನ್ನಿಸ್ಬೇಕು. ಅವನಿಗೆ ಸಪ್ರೇಟಾಗಿ ಏನು ಮಾಡಿ ತಿನ್ನಿಸಲ್ಲ.
ನಾವೇನು ಮಾಡ್ಕೊತೀವೋ ಅದೇ ಅವನಿಗೂ ತಿನ್ನಿಸ್ತೀವಿ. ಊಟ ಮುಗಿಸ್ಕೊಂಡ್ವಿ ಫ್ರೆಂಡ್ಸ್ ಎಲ್ಲರೂ. ಇವಾಗ ಎಲ್ಲ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ನಾನು ಇವಾಗ ಸ್ವಲ್ಪ ಶಿಂಕಲ್ಲಿರೋ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನನ್ನ ಮಗನ ಕಾಲು ಕಾಯಿಸ್ಕೊಬೇಕು. ನೋಡಿ ಫ್ರೆಂಡ್ಸ್, ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ, ಪಾತ್ರೆ ಎಲ್ಲ ತೊಳೆದು ನಮ್ಮ ಮಗನ ಗಾಲೆಲ್ಲ ಇಟ್ಟಿದ್ದೀನಿ ಕಾಯಿಸೋದಕ್ಕೆ. ನಮ್ಮ ಮಕ್ಕಳು ಇನ್ನೂ ಊಟನೇ ಮುಗಿಸಿಲ್ಲ ನೋಡಿ, ಇನ್ನೂ ತಿಂತಾನೆ ಇದ್ದಾರೆ. ನಮ್ಮ ಚಿಕ್ಕ ಮಗಳಿಗಂದರೆ ಮುದ್ದೆ ಬೇಗ ಹೋಗೋದೇ ಇಲ್ಲ. ಅನ್ನ ಆದರೆ ತಿನ್ಕೊತಾಳೆ ಬೇಗ. ಇನ್ನೂ ಇಟ್ಕೊಂಡು ಕೂತಿದ್ದಾಳೆ ಅವನ ಜೊತೆಯಲ್ಲಿ. ಈ ದೊಡ್ಡವಳು ಬೇಗ ತಿನ್ಕೊಂಡು ಮಲ್ಕೊಂಬಿಟ್ಟಿದ್ದಾಳೆ. ಅವರಪ್ಪನ ಜೊತೆ ತಿನ್ನಿಸ್ಕೊತಾ ಇದ್ದಾನೆ. ಮುದ್ದೆ ಅಂದರೆ ಅವರಿಬ್ರಿಗೂ ಆಗಲ್ಲ ಫ್ರೆಂಡ್ಸ್. ನಾನು ತಿನ್ನೋದು ಕಲೀಲಿ ಅಂದ್ಬಿಟ್ಟು ಹಾಕ್ಕೊಡ್ತೀನಿ ಡೈಲಿ ಸ್ವಲ್ಪ ಸ್ವಲ್ಪ. ಬರೀ ಅನ್ನನೇ ತಿಂತಾರೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ ಪ್ಲೀಸ್.